Let us go to the fourth question. Fourth one, read the given conversation and choose the language function to underlined sentences. Different kinds of language functions are given here. You have to choose the correct language function. Okay. So, first one, Manju, do you have an extra pen? He is asking Ramu, do you have an extra pen? Then Ramu is asking him again, why? Why you need an extra pen? Why? ಯಾಕೆ ಕೇಳ್ತಾ ಇದೆಯಾ? Manju, will you lend me your pen? See, he is asking, will you lend me your pen? Ramu, sure. ಸೊ ಇಲ್ಲಿ ಏನಾಗಿದೆ, ಮಂಜು ಕೇಳ್ತಾ ಇದ್ದಾನೆ, ನಿನ್ ಹತ್ರ ಒಂದು ಎಕ್ಸ್ಟ್ರಾ ಪೆನ್ ಇದೆಯಾ? ಓಕೆ. ರಾಮು ಹೇಳ್ತಾ ಇದ್ದೀನಿ, ಯಾಕೆ? ವಿಲ್ ಯು ಲೆಂಡ್ ಮಿ, ನಿನ್ನ ಪೆನ್ ಅನ್ನು ನನಗೆ ಒಂದು ಸಲ ಕೊಡ್ತೀಯಾ? ವಿಲ್ ಯು ಲೆಂಡ್ ಅಂತಂದ್ರೇನು? ಒಂದು ಬಾರಿ ಕೊಡೋದು, ಬರೆಯೋಕೆ. ಓಕೆ. ಸೊ ರಾಮು ಶೋರ್. ಸೊ ಯಾವ ಫಾರ್ಮ್ ಇದು? ಕೊಡ್ತೀಯಾ ಅನ್ನೋದನ್ನ ಏನಂತ ಕರೀತಾರೆ? ಸೊ ಆನ್ಸರ್ಸ್ ಆಪ್ಷನ್ಸ್ ಇಯರ್. ಆರ್ಡರ್. ಈಸ್ ಇಟ್ ಎನ್ ಆರ್ಡರ್? ಈಸ್ ಮಂಜು ಆರ್ಡರಿಂಗ್ ಎನಿಥಿಂಗ್? ನೋ. ರೈಟ್. ಇದೇನಾದ್ರೂ ಆರ್ಡರ್ ಮಾಡ್ತಾ ಇರೋದಾ? ಅಲ್ಲ. ಬಿ, ಸಜೆಷನ್ ಅಂದ್ರೆ ಸಲಹೆ. ಮಕ್ಕಳೇ, ಇಲ್ಲೇನಾದ್ರೂ ಸಲಹೆ ಕೇಳ್ತಾ ಇದ್ದಾರಾ? ವಿಲ್ ಯು ಲೆಂಡ್ ಮಿ ಯುವರ್ ಪೆನ್ ಅನ್ನೋದು ಅಲ್ಲ, ಅಲ್ವಾ? ಸೊ ರಿಕ್ವೆಸ್ಟ್ ಅಂತಂದ್ರೇನು? ಮನವಿ. ಅಡ್ವೈಸ್ ಅಂತಂದ್ರೇನು? ಅಡ್ವೈಸ್ ಮಾಡೋದು, ಉಪದೇಶ ಮಾಡೋದು. ಓಕೆ. ಸೊ ಇದು ಉಪದೇಶ ಕೂಡ ಅಲ್ಲ, ಅಲ್ವಾ? ಸೊ ಇಟ್ಸ್ ನಾಟ್ ಎನ್ ಅಡ್ವೈಸ್. ಸೊ ಇಟ್ ಈಸ್ ಅ ರಿಕ್ವೆಸ್ಟ್ ಫಾರ್ಮ್. ಓಕೆ. ಸೊ ಆಪ್ಷನ್ ಸಿ is the correct answer. Option C, request, is the correct answer. Why? Manju is requesting Ramu to lend his pen. Right? Will you lend me your pen? Option C is the correct answer. Request. Next one. Second one, Don Anselmo. It is the price. ಇದು ದರ. ಪ್ರೈಸ್ ಅಂದ್ರೇನು? ರೇಟ್, ದರ. ಓಕೆ. ಐ ಡೋಂಟ್ ನೀಡ್ ಅ ಸೆಂಟ್ ಮೋರ್. ನನಗೆ ಒಂದ್ ಸೆಂಟ್ ಕೂಡ ಜಾಸ್ತಿ ಬೇಡ. ಡೂ ಯು ಅಗ್ರಿ ವಿತ್ ದ ಪ್ರೈಸ್? ಡೂ ಯು ಅಗ್ರಿ ವಿತ್ ದ ಪ್ರೈಸ್? ನಿನಗೆ ಈ ಪ್ರೈಸ್ ಒಪ್ಪಿಗೆ ಇದೆಯಾ ಅನ್ನೋದು. ಓಕೆ. ಸ್ಟೋರಿ ಟೆಲ್ಲರ್ ಟೆಲ್ಸ್, ಎಸ್ ಐ ಹ್ಯಾವ್. Yes, we have agreed. Okay. So do you agree with the price ಅನ್ನೋದು? What is the form of language here? Is it an order? No, it's not an order. Right. B, is it a suggestion? No, it's not a suggestion also. So C, asking opinion. Is it asking any kind of opinion? Yes, it is nothing but asking the opinion of Don Anselmo. Right. So C, option C is the correct answer. D, advice, is not also not the correct answer. Okay. So the correct answer is option C, asking opinion. Third one, here it is the conversation between Paul and doctor. Paul asks here, good evening sir. Doctor, very good evening. What can I do for you? ನಾನು ನಿನಗೆ ಏನ್ ಸಹಾಯ ಮಾಡ್ಬೋದು, ಅಥವಾ ನಾನು ನಿನಗೋಸ್ಕರ ಏನ್ ಮಾಡ್ಬೋದು ಅಂತ ಇಲ್ಲಿ ಡಾಕ್ಟರ್ ಕೇಳ್ತಾ ಇದ್ದಾರೆ. ಪಾಲ್, ಐ ಹ್ಯಾವ್ ಅ ಸಿವಿಯರ್ ಬರ್ನಿಂಗ್ ಸೆನ್ಸೇಷನ್ ಇನ್ ಮೈ ಚೆಸ್ಟ್. ಏನಾಗ್ತಾ ಇದೆ? ನನ್ನ ಚೆಸ್ಟ್ ಅಲ್ಲಿ, ಎದೆಯಲ್ಲಿ ಉರಿ ಆಗ್ತಾ ಇದೆ. ಬರ್ನಿಂಗ್ ಸೆನ್ಸೇಷನ್ ಅಂತಂದ್ರೇನು? ಉರಿ ಆಗ್ತಾ ಇರೋದು. ವಾಟ್ ಡೂ ಯು ಥಿಂಕ್ ಐ ಮಸ್ಟ್ ಡೂ ನಾವ್? ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ. ಪಾಲ್ ಏನ್ ಕೇಳ್ತಾ ಇದ್ದಾರೆ ಡಾಕ್ಟರ್ನ?
ವಾಟ್ ಡು ಯು ಥಿಂಕ್ ಐ ಮಸ್ಟ್ ಡೂ ನೌ? ಡಾಕ್ಟರ್ ಟೆಲ್ಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್. ನನ್ನ ಪ್ರಕಾರ ನೀನೇನ್ ಮಾಡ್ಬೇಕು? ಯು ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್. ನೀನು ಧೂಮಪಾನವನ್ನ ಬಿಟ್ರೆ ಕಡಿಮೆ ಆಗತ್ತೆ. ಸ್ಮೋಕಿಂಗ್ ಅಂದ್ರೇನು? ಧೂಮಪಾನ. ಓಕೆ, ಸೊ ಇವಾಗ ಅಂಡರ್ಲೈನ್ಡ್ ಲೈನ್ ನೋಡಿ, ವಾಟ್ ಡೂ ಯು ಥಿಂಕ್ ಐ ಮಸ್ಟ್ ಡೂ ನೌ? ನಿನ್ ಪ್ರಕಾರ ನಾನೇನ್ ಮಾಡ್ಬೇಕು? ಸೊ ಇದು ಕೂಡ ಏನು ಮಕ್ಕಳೇ? ಸೀಕಿಂಗ್ ಒಪಿನಿಯನ್ ಅಲ್ವಾ? ಸೊ ಆತನ ಒಪಿನಿಯನ್ ನ ಕೇಳ್ತಾ ಇರೋದು, ಏನಂತ? ನಾನೇನ್ ಮಾಡ್ಬೇಕು ಅಂತ. ಓಕೆ, ಸೊ ಇಟ್ಸ್ ನಾಟ್ ಗಿವಿಂಗ್ ಇನ್ಫಾರ್ಮೇಶನ್, ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇಲ್ಲಿ. ಇಟ್ಸ್ ನಾಟ್ ಕನ್ವೇಯಿಂಗ್ ವಿಶಸ್, ಯಾವುದೇ ವಿಶಸ್ ನ ಕನ್ವೇ ಮಾಡ್ತಾ ಇಲ್ಲ. ಓಕೆ, ಸೊ ಇಟ್ಸ್ ನಾಟ್ ಗಿವಿಂಗ್ ಎನಿ ಇನ್ಸ್ಟ್ರಕ್ಷನ್ ಇಲ್ಲಿ ನೆಕ್ಸ್ಟ್ ಅಲ್ಲಿ ಇದೆ ಅಲ್ವಾ? ಇಟ್ಸ್ ನಾಟ್ ಗಿವಿಂಗ್ ಎನಿ ಇನ್ಸ್ಟ್ರಕ್ಷನ್. ಸೊ ವಾಟ್ ಡು ಯು ಥಿಂಕ್ ಐ ಮಸ್ಟ್ ಡೂ ಅನ್ನೋದು ಇಟ್ಸ್ ಸೀಕಿಂಗ್ ಒಪಿನಿಯನ್. ಓಕೆ, next, fourth one, conversation between Veena and Samhita. Veena, excuse me, may I use your pen? ನಾನ್ ನಿನ್ ಪೆನ್ ಅನ್ನ ಯೂಸ್ ಮಾಡಬಹುದಾ, ಉಪಯೋಗಿಸಬಹುದಾ? ಸಂಹಿತ, ಎಸ್, ಬೈ ಆಲ್ ಮೀನ್ಸ್. ಓಕೆ, ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಲೈನ್ ನೋಡಿ, ಮೇ ಐ ಯೂಸ್ ಯುವರ್ ಪೆನ್. ವಾಟ್ ಈಸ್ ದ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಯೂಸ್ಡ್ ಹಿಯರ್? So it's seeking, option A, seeking permission, option B, offering help, option C, seeking information, option D is seeking help. So which one is correct answer here? She is asking, may I use your pen? Means she is asking her permission to use her pen, right? So correct answer should be option A, seeking permission. It's not offering any help, it's not seeking any information, or it's not seeking any help. Okay, so Veena is asking her permission to use her pen, that is seeking permission. Okay, ಸೊ ಆಕೆ ಒಪ್ಪಿಗೆಯನ್ನ ತಗೋತಾ ಇರೋದು ಪೆನ್ ಅನ್ನ ಯೂಸ್ ಮಾಡೋದಕ್ಕೆ ಅಲ್ವಾ ಮಕ್ಕಳೇ? ಸೊ ಸೀಕಿಂಗ್ ಪರ್ಮಿಷನ್ ಅಂತಂದ್ರೇನು? ಆಕೆ ಒಪ್ಪಿಗೆಯನ್ನ ಕೇಳ್ತಾ ಇರೋದು. ಓಕೆ, ನೆಕ್ಸ್ಟ್, ಅನಿಲ್, ಕುಡ್ ಯು ಡ್ರಾಪ್ ಮೀ ಎಟ್ ದ ರೈಲ್ವೆ ಸ್ಟೇಷನ್? ಈ ನನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಬಹುದಾ ಅಂತ ಕೇಳ್ತಾ ಇರೋದು. ರಾಹುಲ್, ಎಸ್ ಅಫ್ಕೋರ್ಸ್, ಓಕೆ ಡ್ರಾಪ್ ಮಾಡ್ತೀನಿ ಅಂತ. ಓಕೆ, ಎಸ್ ಅಫ್ಕೋರ್ಸ್ ಅಂದ್ರೆ ಓಕೆ, ಸಹಜವಾಗಿ ಹೇಳ್ತಾ ಇದ್ದಾನೆ ಅವನು. ಹಾ, ಓಕೆ ಡ್ರಾಪ್ ಮಾಡ್ತೀನಿ ಅಂತ. ಅನಿಲ್, ಥ್ಯಾಂಕ್ ಯು ವೆರಿ ಮಚ್. ರಾಹುಲ್, ಯು ಆರ್ ವೆಲ್ಕಮ್. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿರೋದು ಥ್ಯಾಂಕ್ ಯು ವೆರಿ ಮಚ್ ಅನ್ನುವಂತ ಒಂದು ಲೈನ್. ಓಕೆ, ಸೊ ಇದು ಯಾವ ತರ ಲ್ಯಾಂಗ್ವೇಜ್ ಫಾರ್ಮ್? ಧನ್ಯವಾದಗಳನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಯಾರು? ಅನಿಲ್. ಥ್ಯಾಂಕ್ ಯು ಅಂತಂದ್ರೆ ಧನ್ಯವಾದಗಳು. ಸೊ ವಾಟ್ ಈಸ್ ದ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಯೂಸ್ಡ್ ಹಿಯರ್? ಆಪ್ಷನ್ ಎ, ಎಕ್ಸ್ಪ್ರೆಸಿಂಗ್ ಸಿಂಪತಿ. ಸಿಂಪತಿ ಅಂತಂದ್ರೆ ಏನು ಮಕ್ಕಳೇ? ಕರುಣೆ. ಓಕೆ, ದಯೆ. ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅನ್ನೋದು ಯಾವುದೇ ತರ ದಯೆ ಕರುಣೆನ ತೋರಿಸ್ತಾ ಇರೋದಲ್ಲ ಅಲ್ವಾ? ಸೊ ಇಟ್ಸ್ ನಾಟ್ ಎನಿ ಕೈಂಡ್ ಆಫ್ ಸಿಂಪತಿ. Option B, is it expressing gratitude, or is it offering any help? Thank you very much is not any help, right? So D, seeking help. Is he seeking help? He is seeking help in the first line here. Could you drop me at the railway station, right? Thank you very much means it's not seeking help. It is nothing but expressing gratitude towards Anil for agreeing to drop him to the railway station. Okay, so ಇದೇನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಆತ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದಾನೆ. ದಟ್ ಈಸ್ ಎಕ್ಸ್ಪ್ರೆಸಿಂಗ್
gratitude. Option B is the correct answer.